ಹಾಯ್ ಎಲ್ರಿಗೂ ನಮಸ್ಕಾರ. ನಿಮಗೇನಾದರೂ ತುಂಬ ಸ್ಟ್ರೆಸ್ ಆಗ್ತಾ ಇದೆಯಾ? ನಿದ್ದೆ ಚೆನ್ನಾಗಿ ಬರ್ತಾ ಇಲ್ವಾ? ದಿನವಿಡೀ ಕಾಲುಗಳು ಟಯರ್ಡ್ ಫೀಲ್ ಆಗ್ತಾ ಇದೆಯಾ? ಹಾಗಾದರೆ ಸಾವಿರಾರು ವರ್ಷಗಳಿಂದ ಫಾಲೋ ಮಾಡಿರುವಂತಹ ಒಂದು ಸಿಂಪಲ್ ಆಯುರ್ವೇದ ರೊಟೀನ ನಾನಿವತ್ತು ಹೇಳ್ತೀನಿ. ಅದೇನೇ ಪಾದಾಭ್ಯಂಗ ಅಂತ. ಅಂದರೆ ಕಾಲಿನ ಪಾದಕ್ಕೆ ಮಾಡುವಂಥ ಒಂದು ಮಸಾಜ್. ಅಂದರೆ ದಿನದಲ್ಲಿ ನೀವು ಕೇವಲ 5ರಿಂದ 10 ನಿಮಿಷ ಇದಕ್ಕೆ ಸ್ಪೆಂಡ್ ಮಾಡಿದ್ರೆ ಸಾಕು. ಸಾಮಾನ್ಯವಾಗಿ ನಾವು ಹೇರ್ ಕೇರ್, ಸ್ಕಿನ್ ಕೇರ್ ಅಂತ ಎಲ್ಲದನ್ನೂ ತಲೆ ಕೆಡಿಸ್ಕೊಂಡು ಕೂತ್ಕೋತೀವಿ. ಬಟ್ ಪಾದಾಭ್ಯಂಗಕ್ಕೆ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ನಿಮಗೆ ಗೊತ್ತಾ? ಇದರಿಂದ ನಿಮಗೆ ಸ್ಟ್ರೆಸ್ ಕಮ್ಮಿ ಆಗುತ್ತೆ, ಹಾಗೆ ನಿದ್ದೆ ಚೆನ್ನಾಗಿ ಬರುತ್ತೆ, ಹಾಗೆ ಪಾದದಲ್ಲಿ ಏನಾದರೂ ನೋವಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ, ಜೊತೆಗೆ ನರ್ವಸ್ ಸಿಸ್ಟಮ್ ಕೂಡ ಕಾಮ್ ಆಗುತ್ತೆ. ಎಸ್ಪೆಷಲಿ ತುಂಬ ಸ್ಟ್ರೆಸ್ಫುಲ್ ಲೈಫ್ನ ಲೀಡ್ ಮಾಡ್ತಾ ಇರ್ತಾರಲ್ಲ, ಅವರಿಗೆ ತುಂಬ ಬೆನಿಫಿಟ್ ಆಗುತ್ತೆ. ಹಾಗಾದರೆ ಯಾವ ಆಯಿಲ್ನ ಯೂಸ್ ಮಾಡಬೇಕು ಅನ್ನೋದಾದರೆ, ಮೊದಲನೇದಾಗಿ ಸೆಸೆಮೆ ಆಯಿಲ್. ಇದು ಮೋಸ್ಟ್ ಪವರ್ಫುಲ್ ಆಯಿಲ್ ವಾಟರ್ ಬ್ಯಾಲೆನ್ಸ್ಗೆ ಅಂತ ಹೇಳ್ಬೋದು. ಇದನ್ನು ನೀವು ಯೂಸ್ ಮಾಡ್ಕೋಬೋದು. ಮತ್ತು ಕೊಕೊನಟ್ ಆಯಿಲ್ನ ಕೂಡ ಯೂಸ್ ಮಾಡ್ಕೋಬೋದು. ಇದು ನಿಮಗೆ ಈಸಿಯಾಗಿ ಸಿಗುತ್ತೆ. ಇದು ನಿಮಗೆ ತುಂಬ ಕಾಲು ಬರ್ನಿಂಗ್ ಇತ್ತು ಅಂದರೆ ಪಾದ ಉರಿ ಆಗುತ್ತಲ್ಲ, ಅದಕ್ಕೆ ನೀವು ಯೂಸ್ ಮಾಡ್ಕೋಬೋದು. ಅಂದರೆ ಸಕ್ಕರೆ ಕಾಯಿಲ್ನ ಅಲ್ಲದೆ ಕಾಲು ಸ್ವಲ್ಪ ಹೀಟಾಗಿ ಉರಿತಾ ಇರುತ್ತಲ್ಲ, ಸೊ ಅಂಥವರು ಕೂಡ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಮೇಯ್ನಾಗಿ ಸ್ಟ್ರೆಸ್ ಇರುತ್ತಲ್ಲ, ಅವರಿಗಿದು ಬೆಸ್ಟ್ ಅಂತ ಹೇಳ್ಬೋದು. ಮತ್ತು ಮಹಾನಾರಾಯಣ ತೈಲ ಅಂತ ಸಿಗುತ್ತೆ. ಸೊ ಇದು ನಿಮಗೆ ಜಾಯಿಂಟ್ ಪೇಯ್ನಿಗೆ ಅಥವಾ ಕಾಲು ತುಂಬ ಸುಸ್ತು ಅಂತ ಅನ್ಸುತ್ತೆ ನೋಡಿ, ಆವಾಗ ಕೂಡ ಯೂಸ್ ಮಾಡ್ಕೊಳ್ಬೋದು. ಬೆಸ್ಟ್ ಟೈಮ್ ಯಾವಾಗ ಯೂಸ್ ಮಾಡ್ಬೋದು ಅಂತಂದರೆ, ರಾತ್ರಿ ಮಲ್ಗೋಗಿನ ಮುಂಚೆ, ಅಂದರೆ ಊಟ ಆದ ನಂತರ ಯೂಸ್ ಮಾಡ್ಕೋಬೋದು. ಹೇಗಪ್ಪ ಮಸಾಜ್ ಮಾಡೋದು ಅಂತ ಅಂದರೆ, ಕಮ್ಮಿ ಆಯಿಲ್ನ ತೊಗೊಳ್ಳಿ. 1 ಟೇಬಲ್ ಸ್ಪೂನ್ ಅಥವಾ 2 ಸ್ಪೂನ್ ಸಾಕಾಗುತ್ತೆ. ಅದನ್ನು ಪಾದಕ್ಕೆ ಹಾಕ್ಕೊಂಡು ಸರ್ಕ್ಯುಲರ್ ಮೋಷನಲ್ಲಿ ಮಾಡಬೇಕು. ಈ ಥರ ಬೆರಳುಗಳಿಂದ ಮಾಡಬೇಕಾಗತ್ತೆ. ಎಲ್ಲ ಬೆರಳುಗಳನ್ನು ಸ್ಟ್ರೆಚ್ ಮಾಡಿ, ರೊಟೇಟ್ ಮಾಡಿ ಮಸಾಜ್ ಮಾಡ್ಕೋಬೇಕು. ಮತ್ತು ಇನ್ನೊಂದೇನೆಂದರೆ, ನಿಮ್ಮ ಹೆಬ್ಬೆರಳನ್ನು ಜಸ್ಟ್ ಜೆಂಟಲಾಗಿ ಪ್ರೆಸ್ ಮಾಡಿಟ್ಕೊಂಡ್ರೆ 1 ನಿಮಿಷ ನಿಮಗೆ ಮೈಂಡ್ ತುಂಬ ಕಾಮ್ ಅನಿಸುತ್ತೆ. ಇದನ್ನು ಪ್ರತಿದಿನ ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ನೀವು ಕೂಡ ಟ್ರೈ ಮಾಡಿ. ನಿಮಗೇನಾದರೂ ನನ್ನ ಬಾಡಿಗೆ ಯಾವ ಆಯಿಲ್ ಬೆಸ್ಟ್ ಅಂತ ಏನಾದರೂ ಡೌಟ್ ಇತ್ತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಹಾಗೆ ಈ ಮಾಹಿತಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಟೇಕ್ ಕೇರ್.